ಆಮೇಲೆ ಅಂಬಿಗರ ಚೌಡೆಯನ್ನು ಕೇಳಿದ್ರು, ದೇವರ ಸ್ವರೂಪ ಏನು ಅಂತ. ಅಂಬಿಗರ ಚೌಡೈ ಅವ ಹೇಳ್ತಾನೆ, ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ವೃಷಭ ವಾಹನನಲ್ಲ, ಭಸ್ಮಭೂಷಣನಲ್ಲ, ಬ್ರಹ್ಮ ಕಪಾಲವಿಲ್ಲ, ಋಷಿಯ ಮಗಳೊಡನೆ ಇರುವಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರು ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ. ಮಾತಿಗೂ ಮನಸ್ಸಿಗೂ ನಿಲ್ಕಂಗಿಲ್ಲ ಅಂದ್ರೆ ನೀವು ಹೆಸರು ಹೆಂಗ್ ಕೊಡ್ತೀರಿ? ಅದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಕ್ಕ ಮಹಾದೇವಿ ಯಾವ ಶಾಲಾ ಕಾಲೇಜದ ಮುಖ ನೋಡ್ಲಿಲ್ಲ, ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ, ಅನುಭಾವಿಗಳ ಗರಡಿಯಲ್ಲಿ ಬೆಳೆದವಳು. ಆಕೆಯ ಒಂದೊಂದು ವಚನಗಳ ಮೇಲೆ ಈಗ PhD ಮಾಡ್ಕೋತಾರೆ ಜನ. ಆ ಅಕ್ಕ ಬರೀತಾಳೆ, ನಾ ಎಂಥ ಗಂಡನಿಗೆ ಅಂದ್ರೆ ದೇವರಿಗೆ ಒಲದನಿ ಅಂತ ಕೇಳಿದ್ರೆ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ಆನು ಒಲಿದೆನವ್ವ. ನಾ ಎಂಥವನಿಗೆ ಒಲದನಿ ಅಂತ ಕೇಳಿದರೆ ಅವನಿಗೆ ಸಾವಿಲ್ಲ ಕೇಡಿಲ್ಲ, ಸಾವಿಲ್ಲದ ಕೇಡಿಲ್ಲದ ರೂಹು ಅಂದ್ರೆ ರೂಪ, ರೂಹಿಲ್ಲದ ಚಲುವಂಗೆ ಆನು ಒಲಿದೆನವ್ವ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೆ ಆನು ಒಲಿದೆನವ್ವ. ಕುಲಸೀಮೆ ಇಲ್ಲದ, ನೋಡ್ರಿ ಜಾತಿ ಕುಲ ಗೋತ್ರ, ಕುಲಸೀಮೆ ಇಲ್ಲದ ನಿಸ್ಸೀಮ ಚಲುವಂಗೆ ಆನು ಒಲಿದೆನವ್ವ. ಇದು ಕಾರಣ ಚಲುವ ಚೆನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡ, ಈ ಸಾಯುವ ಕೆಡುವ ಗಂಡರನ್ನ ಒಯ್ದು ಒಲೆಯೊಳಗಿಕ್ಕು ಅಂತ. ಇವತ್ತು ಓದರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಹೇಳ್ಕೊಂಡು ಬರ್ತಾಳೆ. ಆ ಬಳಿಕ ಕುರ್ಆನ್ ನೋಡ್ರಿ, ಇವರೆಲ್ಲರೂ ಹೇಳ್ತಾ ಬರುವಂತದ್ದು ದೇವರ ಸ್ವರೂಪ ಹೆಂಗ ಒಂದ ಐತೋ, ಕುರ್ಆನ್ ಕೂಡ ಅದನ್ನೇ ಹೇಳ್ತದೆ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸ್ವಮದ್ ಲಂ ಯಲಿದ್ ವಲಂ ಯುಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. कुल हुवल्लाहु अहद, कहो जानो अच्छी तरह समझो पहचानो, अल्लाह एक है. ಅಹದ್ ಅಂದ್ರೆ ಒಬ್ಬದಾನು, ಅಲ್ಲ ಏಕ ಹೈ. ಅದನ್ನೇ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬ ಕಾಣಿರೋ, ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೇ ಸಮಜೋ ಅಲ್ಲ ಏಕ ಹೇ ಅಲ್ಲಾಹು ಸ್ವಮದ್. ಅವನೇ ಸರ್ವಕ್ಕೂ ಆಧಾರ ಅಧಿಷ್ಠಾನ ಅದಾನು. ಅವ ಯಾರ ಆಶ್ರಯ ಒಳಗಿಲ್ಲ, ಅವನ ಆಶ್ರಯ ಒಳಗೆ ಇಡೀ ಜಗತ್ತದ. ಅಲ್ಲಾಹು ಸ್ವಮದ್ ಲಂ ಯಲಿದ್ ವಲಂ ಯುಲದ್. ಅವ ಯಾವ ತಂದೆ ತಾಯಿಗಳಿಂದ ಹುಟ್ಟಿ ಬಂದವಲ್ಲ, ದೇಹಧಾರಿ ಅಲ್ಲ. ಆ ಬಳಿಕ ಅವನ ಲಗ್ನಾಗಿ ಅವನಿಂದ ಯಾವ ಮಕ್ಕಳು ಹುಟ್ಟಿಲ್ಲ. ನಿರಾಕಾರ ನಿರ್ಗುಣ ಏಕ. ಹಿಂಗ ದೇವರ ಸ್ವರೂಪ ಒಂದೇ ರೀತಿಯಾಗಿ ಇದ್ದದ್ದನ್ನ ನಮ್ಮ ಪ್ರಮಾಣ ಗ್ರಂಥಗಳೇ ಎಲ್ಲಾನು ಸಾರ್ಕೊಂಡು ಬರ್ತಾವ. ವೇದಗಳು, ಉಪನಿಷತ್ತುಗಳು, ಕುರಾನ್ ಹದೀಸ್ಗಳು, ವಚನ ಸಾಹಿತ್ಯ.